ರೀ ಯಾಕ್ರಿ ನನ್ನ ಫೋನ್ ರಿಸೀವ್ ಮಾಡಿದ್ದೀರಾ? ಹಸ್ಬೆಂಡು ನಿಮ್ಗೆ ಹೇಳ್ದಲ್ವಾ ನಿಮ್ಮ ಫೋನ್ ಬರ್ತಿದೆ ಹೋಗಿ ನೋಡ್ತೀನಿ ಅಂತ. ತಗೊಂಡ್ಬರ್ತೀನಿ ಅಂತಿದ್ದು ನೀವು. ಅಂದರೆ ಇಷ್ಟೊತ್ತವರೆಗೂ ನಾನು ಮಾತಾಡಿದ್ದನ್ನು ಏನು ಮಾತಾಡದೆ ಸೈಲೆಂಟಾಗಿ ಕೇಳಿಸ್ಕೊಂಡಿದ್ದು ಆ ಮನೆ ಹಾಳಿ ದೀಪನ. ನೀನು ಯಾಕೆ ಚಿರು ಫೋನ್ ರಿಸೀವ್ ಮಾಡಿದೆ? ಮೊದಲು ಅವನಿಗೆ ಫೋನ್ ಕೊಡು. ಯಾರದ್ರಿ ಫೋನು? ನಿಮ್ಮ ಅತ್ತಿಗೆದು. ಅತ್ತಿಗೆದ ಕೊಡ್ರಿ. ಮತ್ತೆ ಹಸ್ಬೆಂಡು ನಿಮ್ಮ ಬಗ್ಗೆ ತುಂಬ ಹೊಗಳ್ತಿದ್ರು ಮೇಡಮ್. ಹೊಗಳುತ್ತಿದಾರ? ಏಕೆ? ನೀವು ನನ್ನ ಜೊತೆ ಊರಿಗೆ ಬಂದ್ರಲ್ವಾ ಅದಕ್ಕೆ. ಸರಿ ಕೊಡ್ರಿ ಮತ್ತೆ ಬೇಗ. ಹಾಂ ಮೇಡಮ್, ನಾನು ಫೋನ್ ಕೊಡ್ತಿದ್ದೀನಿ, ಸ್ಪೀಕರಲ್ಲಿ ಹಾಕ್ತೀನಿ ಆಯಿತಾ? ಹಲೋ ಅತ್ತಿಗೆ, ಸಾರಿ ಎಮರ್ಜೆನ್ಸಿ ಅಂತ ನಿನ್ನೆ ರಾತ್ರಿನೇ ಇವ್ರನ್ನ ಕರ್ಕೊಂಡು ಬರಬೇಕಾಯ್ತು, ಹೇಳೋಕ್ಕಾಗಲಿಲ್ಲ. ಅಚ್ಚುಗೆ ಹೇಳಿದ್ದೆ ನಿಮಗೆ ಅಪ್ಪಂಗೆ ಹೇಳೋಕ್ಕೆ. ಹಾಂ, ಬೆಳಗ್ಗೆ ಹೇಳಿದ್ದು. ಪರವಾಗಿಲ್ಲ ಬಿಡು ಚಿರು, ನೀನು ಹುಷಾರಾಗಿದೆಯಲ್ವಾ? ಹ್ಞೂ ಅತ್ತಿಗೆ. ಹಾಗೆ ನೀವು ದೀಪ ಅವ್ರ ಜೊತೆ ಮಾತಾಡೋದು ಖುಷಿ ಆಯಿತು. ಇಷ್ಟು ದಿನ ನೀವಿಬ್ಬರು ಅಷ್ಟಕ್ಕಷ್ಟೇ ಅನ್ನಂಗಿದ್ರಿ, ಈಗ ಇಷ್ಟು ಕ್ಲೋಸ್ ಆಗ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಇರಲಿ ಬಿಡು ಚಿರು, ನಾವಲ್ದೆ ಅವ್ರಿಗೆ ಪಾಪ ಇನ್ಯಾರು ಆಗ್ತಾರೆ? ನೀನು ದೀಪನ್ನ ಇಷ್ಟ ಇಲ್ಲದೆ ಮದುವೆ ಆದೆ ಅಂತ ಅವ್ರ ಮನೆಯವ್ರು ಎಲ್ಲರನ್ನೂ ದ್ವೇಷಿಸೋಕ್ಕಾಗತ್ತಾ? ಹೌದದ್ಕೆ, ಸರಿಯಾಗಿ ಹೇಳಿದ್ರಿ. ನಾಳೆ ಹೊರಟು ಬರ್ತೀವಿ. ಸರಿ, ಬೇಗ ಬಾ. ಸರಿ ಅದು. ಇವಳನ್ನ ಹೀಗೆ ಬಿಟ್ರೆ ಅರ್ಚನಾ ರಾಹುಲ್ನ ಒಂದು ಮಾಡ್ತೀನಿ ಅಂದವಳು ನಾಳೆ ಚಿರುನ ಅವಳ ಬುಟ್ಟಿಗೆ ಹಾಕೊಂಡ್ಬಿಡ್ತಾಳೆ. ಇವಳಿಗೇನಾದ್ರೂ ಒಂದು ಗತಿ ಕಾಣಿಸ್ಲೇಬೇಕು. ಅಲ್ಲ ರೀ, ಅದ್ಯಾವಾಗ ನಮ್ಮ ಅತ್ತಿಗೆ ಜೊತೆ ಅಷ್ಟು ಕ್ಲೋಸ್ ಆದ್ರಿ? ಹೆಂಗೆ ನಾವು ಏನೋ ಒಟ್ನಲ್ಲಿ ಇಬ್ರು ಚೆನ್ನಾಗಿದ್ರೆ ಅಷ್ಟು ಸಾಕು. ಅಕ್ಕ, ಆಂಟಿ ಹೇಳ್ತಿದ್ದಾರೆ. ಹಾ, ಅಮ್ಮನ ಅಮ್ಮ